ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಂತೂ ಇಂತೂ ಕೊನೆಗೂ ಕೇಂದ್ರ ರೈಲ್ವೆ ಯಾದಗಿರಿ ಜನತೆಗೆ ಶುಭ ಸುದ್ದಿಯನ್ನು ನೀಡಿದೆ. ಅದೇನಪ್ಪಾ ಅಂದ್ರೆ ಕಲಬುರಗಿ ಬೆಂಗಳೂರು ವಂದೇ ಭಾರತ್ ರೈಲಿನ ನಿಲುಗಡೆ ಈ ಮುಂಚೆ ಯಾದಗಿರಿಯಲ್ಲಿ ನೀಡಿಲ್ಲ ಎಂಬುದು ಯಾದಗಿರಿ ಜನರ ಬೇಸರಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಕೇಂದ್ರ ರೈಲ್ವೆ ಯಾದಗಿರಿಯಲ್ಲಿ ಸಹ ಸ್ಟಾಪ್ ನೀಡಲು ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಯಾದಗಿರಿಗೆ ಎಷ್ಟು ಗಂಟೆಗೆ ಟ್ರೈನ್ ಬರಲಿದೆ, ಎಷ್ಟು ನಿಮಿಷ ಸ್ಟಾಪ್ ನೀಡಲಾಗುವುದು ಮತ್ತು ಈ ಹಿಂದೆ ಕಲಬುರಗಿ ಬೆಂಗಳೂರು ವಂದೇ ಭಾರತ್ ರೈಲಿಗೆ ಸಂಬಂಧಿಸಿದಂತೆ ನಾಲ್ಕು ಬೇಡಿಕೆಗಳನ್ನು ಕೇಂದ್ರ ರೈಲ್ವೆ ಮುಂದೆ ಇಡಲಾಗಿತ್ತು. ಆ 4 ಬೇಡಿಕೆಗಳು ಯಾವುವು ಅಂತ ತಿಳಿಸಿಕೊಡ್ತೀನಿ. ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಯಾದಗಿರಿ ಜಿಲ್ಲೆಯಾಗಿ 14 ವರ್ಷಗಳೇ ಕಳೆದರೂ ಯಾಕೆ ಯಾದಗಿರಿಯನ್ನು ಕಡೆಗಣಿಸುತ್ತಿದ್ದಾರೆ ಅಂತ ಗೊತ್ತಿಲ್ಲ. ಈ ಹಿಂದೆ ಓಡಾಡುತ್ತಿದ್ದ ಹಲವಾರು ಪ್ರೀಮಿಯಂ ಟ್ರೈನ್ಗಳಾದ ರಾಜಧಾನಿ ಎಕ್ಸ್ಪ್ರೆಸ್, ಯಶವಂತಪುರ ದುರಂತೋ ಎಕ್ಸ್ಪ್ರೆಸ್, ಯಶವಂತಪುರ ಅಹಮದಾಬಾದ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಹೀಗೆ ಹಲವಾರು ಟ್ರೈನ್ಗಳ ನಿಲುಗಡೆ ಇಲ್ಲಿ ಇರಲಿಲ್ಲ. ಅಟ್ಲೀಸ್ಟ್ ಈ ವಂದೇ ಭಾರತ್ ಟ್ರೈನ್ ನಿಲುಗಡೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಉತ್ತಮ ಸಂಪರ್ಕ ನೀಡುವ ಉದ್ದೇಶದಿಂದ ಲಾಂಚ್ ಮಾಡಲಾದ ಈ ವಂದೇ ಭಾರತ್ ಟ್ರೈನ್ನ ಸ್ಟಾಪ್ ಕೂಡ ನೀಡದೇ ಇರುವುದು ತುಂಬ ಬೇಸರ ಆಗಿತ್ತು. ಫೈನಲಿ ಸೆಂಟ್ರಲ್ ರೈಲ್ವೆ ನಿಲುಗಡೆಗೆ ಅನುಮತಿ ನೀಡಿದೆ ಅಂತ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಟ್ರೈನ್ನ ಟೈಮಿಂಗ್ಸ್ ಬಂದು ನಿಮಗೆ ಬೆಳಗ್ಗೆ ಯಾದಗಿರಿಯಿಂದ ಬೆಂಗಳೂರು ಕಡೆಗೆ ಹೋಗುವವರಿಗೆ ಬೆಳಗ್ಗೆ 5 ಗಂಟೆ 54 ನಿಮಿಷಕ್ಕೆ ಯಾದಗಿರಿ ನಿಲ್ದಾಣಕ್ಕೆ ಈ ಟ್ರೈನ್ ಬಂದು 5 ಗಂಟೆ 55 ನಿಮಿಷಕ್ಕೆ ಹೊರಡುತ್ತೆ. ಅಂದರೆ 1 ನಿಮಿಷ ನಿಲುಗಡೆ ಇರಲಿದೆ. ರಾತ್ರಿ ಬೆಂಗಳೂರಿನಿಂದ ಕಲಬುರಗಿ ಕಡೆ ಹೋಗುವವರಿಗೆ ರಾತ್ರಿ 9 ಗಂಟೆ 44 ನಿಮಿಷಕ್ಕೆ ಬಂದು 9 ಗಂಟೆ 45 ನಿಮಿಷಕ್ಕೆ ಡಿಪಾರ್ಚರ್ ಆಗುತ್ತೆ. ಅಂದರೆ 1 ನಿಮಿಷ ಹಾಲ್ಟ್ ಇರಲಿದೆ. ಸ್ನೇಹಿತರೆ, ಕೊನೆಯದಾಗಿ ಈ ಕಲಬುರಗಿ ಬೆಂಗಳೂರು ವಂದೇ ಭಾರತ್ ಟ್ರೈನ್ಗೆ 4 ಬೇಡಿಕೆ ಇಟ್ಟಿದ್ದರು. ಅವು ಯಾವಪ್ಪ ಅಂದರೆ, 1, ಕಲಬುರಗಿಯಿಂದ ಬೆಳಗ್ಗೆ 5 ಗಂಟೆ 15 ನಿಮಿಷಕ್ಕೆ ಸಂಚಾರ ಆರಂಭಿಸುವ ಬದಲು 6 ಗಂಟೆಗೆ ಕಲಬುರಗಿ ರೈಲ್ವೆ ಸ್ಟೇಷನ್ನಿಂದ ಡಿಪಾರ್ಚರ್ ಆಗಬೇಕು ಅಂತ. 2ನೇದು, ಈ ರೈಲಿನ ವೇಗವನ್ನು 1 ಗಂಟೆ 30 ನಿಮಿಷಕ್ಕೆ ಹೆಚ್ಚಿಸಬೇಕು. ಅಂದರೆ 130 km/h ಸ್ಪೀಡಲ್ಲಿ ಈ ಟ್ರೈನನ್ನು ಚಲಿಸಬೇಕು. 1 ರಿಂದ 1.5 ಗಂಟೆ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಬೇಕು ಅಂತ. 3ನೇದಾಗಿ, ಯಾದಗಿರಿಯಲ್ಲಿ ಈ ರೈಲಿನ ನಿಲುಗಡೆಗೆ ಅನುಮತಿ ನೀಡಬೇಕು ಅಂತ. 4ನೇದಾಗಿ, SMVT ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರು ಕ್ಯಾಂಟ್ ರೈಲ್ವೆ ಸ್ಟೇಷನ್ವರೆಗೆ ವಿಸ್ತರಿಸಬೇಕು ಅಂತ ಈ 4 ಬೇಡಿಕೆಗಳನ್ನು ಕೇಂದ್ರ ರೈಲ್ವೆಗೆ ಸಲ್ಲಿಸಿದರು. ನನಗೆ ಇದರಲ್ಲಿ 2 ಬೇಡಿಕೆ ತುಂಬ ಅತ್ಯವಶ್ಯಕ ಅನಿಸ್ತು. 1, ರೈಲಿನ ವೇಗವನ್ನು ಹೆಚ್ಚಿಸಬೇಕು ಮತ್ತು ಯಾದಗಿರಿಯಲ್ಲಿ ಸ್ಟಾಪ್ ನೀಡಲೇಬೇಕು ಅಂತ. ಯಾಕೆಂದರೆ ಯಾದಗಿರಿಯಲ್ಲಿ ಸ್ಟಾಪ್ ನೀಡೋದ್ರಿಂದ ಬರೀ ಯಾದಗಿರಿಯವರಿಗೆ ಮಾತ್ರ ಯೂಸ್ ಆಗಲ್ಲ, ಶಹಾಪುರ ಸುರಪುರದ ಜನರಿಗೂ ಸಹ ಯಾದಗಿರಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಅವರು ಸಹ ಈ ರೈಲಿನಲ್ಲಿ ಸಂಚಾರ ಮಾಡ್ಬೋದು. ಹಾಗೆ ರೈಲ್ವೆಗೆ ಹೆಚ್ಚು ಜನರ ಸಂಚಾರದಿಂದ ಹೆಚ್ಚು ಆದಾಯ ಸಿಗುತ್ತೆ. ಟ್ರೈನ್ನ ಬಳಕೆ ಆಕ್ಯುಪೆನ್ಸಿ 5 to 10% ಹೆಚ್ಚಾಗುತ್ತೆ. 2ನೇದು, ಈ ಟ್ರೈನ್ನ ಪ್ರೈಸ್ ಹೆಚ್ಚಾಗಿರೋದ್ರಿಂದ ಪ್ರಯಾಣಿಕರಿಗೆ ಕಡಿಮೆ ಸಮಯದಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋ ಉದ್ದೇಶದಿಂದನೇ ಈ ಟ್ರೈನನ್ನು ಹೆಚ್ಚಾಗಿ ಜನ ಪ್ರಿಫರ್ ಮಾಡ್ತಾರೆ. ಹಾಗೆ ಈ ಟ್ರೈನ್ನಲ್ಲಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ, ಫುಡ್ ಸರ್ವಿಸ್ಸು, ಸೆಕ್ಯೂರಿಟಿ ಟಾಪ್ ನಾಚ್ ಆಗಿದೆ. ಅದರ ಬಗ್ಗೆ ಬೇರೆ ಮಾತೇ ಇಲ್ಲ. ಆದರೆ ಸದ್ಯಕ್ಕೆ ಈ ಟ್ರೈನ್ ಬೆಂಗಳೂರು ರೀಚ್ ಆಗಲು 8 ಗಂಟೆ 45 ನಿಮಿಷ ಸರಾಸರಿ ಸಮಯ ತೆಗೆದುಕೊಳ್ಳೋದ್ರಿಂದ ಈ ಟ್ರೈನಿನ ವೇಗವನ್ನು ಹೆಚ್ಚು ಮಾಡಲೇಬೇಕು ಅಂತ ನನಗೆ ಪರ್ಸನಲ್ ಆಗಿ ಈ 2 ಬೇಡಿಕೆಗಳು ತುಂಬ ಅತ್ಯವಶ್ಯಕ ಅನಿಸಿತ್ತು. ನಿಮಗೆ ಏನನ್ಸುತ್ತೆ? ಈ ಟ್ರೈನ್ನ ವೇಗವನ್ನು ಹೆಚ್ಚಿಸಬೇಕಾ ಮತ್ತು ಬೇರೆ ಬೇಡಿಕೆಗಳಿಗೂ ಸಹ ಅನುಮತಿ ನೀಡಬೇಕಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.